ಸೂಪರ್ ಸರ್. ಅದು ಏನು ಗೊತ್ತಾ, ನಮ್ಮದ್ರಲ್ಲಿ ಮದುವೆಯಲ್ಲಿ ಆ್ಯಕ್ಚುಲಿ ಏನಾಯಿತು ಅಂದರೆ ನಂದು ಗೋಲ್ಡ್ 2 ಇಯರಿಂಗ್ಸು ಕಳೆದೋಗ್ಬಿಡ್ತು ಮದುವೆ ಟೈಮಲ್ಲಿ. ಓಕೆ, ಅದು ಯಾರು ಕತ್ಕೊಂಡ್ರೋ ಬಿಟ್ಟರೋ ನಮಗೆ ಗೊತ್ತಿಲ್ಲ. ಈ ಗಡಿ ಬಿಡಿಯಲ್ಲಿ ಏನಾಯಿತು ಅಂದರೆ ಅದು ರಿಜಿಸ್ಟರಿಗೆ ನಾವು ಆ್ಯಕ್ಚುಲಿ ಹೋಗಿದ್ವಿ. ಬಟ್ ಏನಾಯಿತು ಅಂದರೆ ಅವರು ಮೇಡಮ್ ನೀವು ಇದ್ರ ಟೈಮಿಗೆ ತಕ್ಕಂಗೆ ಅದು ಆಗಿಲ್ಲ, ಸೊ ನೀವು ಇದರಲ್ಲಿ ನಾರ್ಮಲ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಸ್ಕೊಳ್ಳಿ ಅಂತ ಕೇಳಿದ್ದಕ್ಕೆ ನಾನು ಮಂಜು ಕೇಳಿದೆ, ನೋಡಪ್ಪ ಮಂಜು ಅಲ್ಲಿ ಆಗಲಿಲ್ಲ, ಅಟ್ಲೀಸ್ಟ್ ಇಲ್ಲ ನಾ ಮಾಡ್ಸೋಣ ಅಂತ ನಾನು ಕೇಳಿದ್ಕೆ ಅವನೇನು ಹೇಳ್ದ, ಏನಕ್ಕೆ ಬೇಕು ನಮ್ಮ ಅಪ್ಪ ಅಮ್ಮನಿಗೆ ಇಷ್ಟೊಂದು ವರ್ಷದಲ್ಲಿ ಮದುವೆ ಆಗ್ತಿರೋ ಅವ್ರದ್ದೇ ಏನೋ ರಿಜಿಸ್ಟರ್ ಇಲ್ಲ, ಅವ್ರು ಬದುಕ್ತಿಲ್ವಾ, ನಂದು ನಿಂದು ಯಾಕೆ ಅಂದ. ಅಲ್ಲಿ ಬಿಟ್ಟೆ ಸರಿ, ಬದುಕಕ್ಕೆ ರಿಜಿಸ್ಟರೇ ಬೇಕಾಗಿಲ್ಲ, 50 ವರ್ಷದಿಂದ ಬದುಕ್ತಿರೋರು ಇದ್ದಾರೆ, ಯಾಕೆ ಬೇರೆ ಅಪ್ಪ ಅಮ್ಮ ಮದುವೆ ಆಗಿರೋರೆಲ್ಲ ರಿಜಿಸ್ಟರ್ ಆಗಿರೋನೇ ಮದುವೆ ಆಗಿರೋದು, ಅದೆಲ್ಲ ಇವಾಗ ಬಂದಿರೋ ಹೊಸ ಕಾನ್ಸೆಪ್ಟ್ ಅದು. ಬಿಟ್ಟರೆ ಇದೆಲ್ಲ ಸರ್ ಸುಳ್ಳು ಹೇಳೋದಕ್ಕೆ ನಿಂತ್ಕೊಂಡ ಅಂದರೆ ಬಾಯ್ ಬಿಟ್ಟರೆ ಸುಳ್ಳು ಸರ್. ಅವನು ಎಷ್ಟು ಚೆನ್ನಾಗಿದೆ ಸರ್, ನಮ್ಮ ಅಪ್ಪ ಅಮ್ಮ ತೋರಿಸಲು ಅವ್ರ ಅಪ್ಪ ಅಮ್ಮ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ನಾನು ನಿಮಗೆ ಕೇಳ್ತೀನಿ ಯಾರನ್ನ ಒಬ್ಬರಾಗಿ ತೋರಿಸಿ ಸರ್. ಆಯ್ತು, ಇವಾಗ ಬಂದಿರೋದು ಅಷ್ಟೇ ಅದು, ಅದಕ್ಕೂ ಇವನೇ ಬೇಡ ಅಂದಿದ್ದು, ಮಾಡ್ಸೋದೇ ಬೇಡ ಅಂದ ಸರ್, ಬಿಲ್ಕುಲ್ ಬೇಡ ಅಂದ. ಅದ ಮನೆ ಹತ್ರ ಶಾಂತಿನಗರದಲ್ಲೇ ಇರೋದು, ಬಾರೋ ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ತಗೊಂಡ್ಬಿಟ್ಟು ಹಾಕೋಣ ಅಂತ. ತೋರಿಸಿ ಬನ್ನಿ, ರೆಕಾರ್ಡ್ ಸಮೇತ ತೋರಿಸಿ ಬನ್ನಿ, ಏನೇನಾಗಿದೆ, ಯಾವ ಹುಡುಗ ಹತ್ರ ಫ್ರಾಡ್ ಮಾಡಿದ್ರೆ, ಯಾವ ಹುಡುಗನ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ರೆ, ಯಾವ ಹುಡುಗನ ಬೆತ್ತಲೆ ಫೋಟೋ ಕಳಿಸಿರ, ಬೆತ್ತಲೆ ಫೋಟೋ ಬೆತ್ತಲೆ ವಿಡಿಯೋ ನನಗೆ ಸಲ ಮಾಡಿಲ್ಲ, ಎಲ್ಲ ರೆಕಾರ್ಡ್ಸ್ ತನಿಖೆ ಆಗುತ್ತೆ. ಮಂಪರು ಪರೀಕ್ಷೆ ಆಗುತ್ತೆ. ಮಂಪರು ಪರೀಕ್ಷೆ ಆದಾಗ ನೀವ್ ಏನ್ ಹೇಳ್ತಾ ಇದ್ದಿಲ್ಲ, ಇಲ್ಲಿ ಕುತ್ಕೊಂಡ್ರೋ ಜಾಗ ಅಲ್ಲ, ಶ್ರೀಕೃಷ್ಣ ಈಗಲೇ ಬರ್ತಾ ಇದೆ. ಈಗ 2 ದಿನದಲ್ಲಿ ಕಾದು ನೋಡು ತಂತ್ರ ಮಾಡಿ, ಯಾಕೆಂದ್ರೆ ಇಲ್ಲಿ ಕುತ್ಕೊಂಡು ಇಷ್ಟು ಸುಳ್ಳು ಹೇಳ್ತಾರೆ, ಅದಕ್ಕೆ ಎಷ್ಟು ಧೈರ್ಯ ಇರಬೇಡ.